ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಧನಸ್ಸು ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ 2024ರ ಮೊದಲನೇ ತಿಂಗಳಾದಂತಹ ಜನವರಿಯ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ತಲುಪುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜನವರಿಯಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 7ನೇ ತಾರೀಕು 1ನೇ ತಿಂಗಳು 2024ರಂದು ಧನಸ್ಸು ರಾಶಿಗೆ ನೇರಗತನಾದಂತಹ ಬುಧನು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇಷ್ಟು ದಿವಸ ವಕ್ರೀಗತನಾಗಿದ್ದಂಥವನು ನೇರವಾದ ನಂತರದಲ್ಲಿ ಧನಸ್ಸು ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 14ನೇ ತಾರೀಕು 1ನೇ ತಿಂಗಳು 2024ಕ್ಕೆ ರವಿಯು ಮಕರ ರಾಶಿಗೆ ಪ್ರವೇಶ ಮಾಡುವುದರ ಮುಖಾಂತರವಾಗಿ ಮಕರ ಸಂಕ್ರಮಣವು ಉಂಟಾಗ್ತದೆ. ಬಹಳ ನಮ್ಮೆಲ್ಲರಿಗೂ ಸಂತೋಷ ಮತ್ತು ಸಡಗರ ಉಂಟು ಮಾಡುವಂತಹ ಈ ಮಕರ ಸಂಕ್ರಾಂತಿಯ ಸಂದರ್ಭ ನಮಗೆ ಮಾತ್ರವೇ ಅಲ್ಲ, ನಮ್ಮೆಲ್ಲರಿಗೂ ಅನ್ನ ಹಾಕುವಂತಹ ರೈತನ ಮುಖದಲ್ಲಿ ಕಡೆಯ ಪಕ್ಷ ಅವತ್ತು ಒಂದು ದಿವಸನಾದರೂ ನಾವು ಸಂತಸವನ್ನು ನೋಡಬಹುದು, ಸಡಗರವನ್ನು ನೋಡಬಹುದು, ಸಂಭ್ರಮವನ್ನು ನೋಡಬಹುದು. ತಾನು ಬೆಳೆದಂತಹ ಬೆಳೆಯು ತನ್ನ ಮಕ್ಕಳು ಅಂತ ಭಾಸ ಮಾಡಿಕೊಂಡು ಬೆಳೆಸಿದಂತಹ ಬೆಳೆಯು ಅವನ ಕೈ ಸೇರುವಂತಹ ಸಂದರ್ಭ. ಹೆಚ್ಚೋ ಅಥವಾ ಕಡಿಮೆಯೋ ಗೊತ್ತಿಲ್ಲ, ಅವನ ಶಕ್ತಿಯಾನುಸಾರ ಅವನಿಗಿರುವಂತಹ ಒಂದು ಸೀಮಿತ ಪರಿಧಿಯ ಒಳಗಡೆ ಅವನು ಬೆಳೆದಂತಹ ಬೆಳೆಗಳನ್ನು ರಾಶಿ ಹಾಕಿ ಗುಡ್ಡೆ ಹಾಕಿ ಎಲ್ಲರನ್ನೂ ಕರೆದು ಸಂಭ್ರಮದಿಂದ ಊಟ ಹಾಕುವ ಸಂದರ್ಭ ಅವನೊಬ್ಬನಿಗೆ ಸಾಧ್ಯ. ಜಗತ್ತಿನ ಹಸಿವನ್ನು ಇಂಗಿಸೋದಕ್ಕೆ ತಾಯಿ ಅನ್ನಪೂರ್ಣೇಶ್ವರಿಯು ಎಲ್ಲ ಕಡೆ ಇರೋದಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿಯೇ ರೈತನನ್ನು ಹುಟ್ಟಿಸಿದ್ಲೋ ಏನೋ ಗೊತ್ತಿಲ್ಲ. ಆ ಅನ್ನಪೂರ್ಣೇಶ್ವರಿ ದೇವಿಯ ಸಂಪೂರ್ಣ ಆಶೀರ್ವಾದವು ಪ್ರತಿಯೊಬ್ಬ ರೈತನ ಮೇಲೂ ಇರಬೇಕು. ಅವನು ಬೆಳೆದಂತಹ ಬೆಳೆಗಳಿಗೆ ಸರಿಯಾದಂತಹ ಬೆಲೆಯು ಸಿಕ್ಕು ಅವರ ಜೀವನದಲ್ಲಿ ಒಳಿತಾಗಬೇಕು, ಬೆಳಕು ಕಾಣಬೇಕು. ನಮ್ಮ ದೇಶದ ಬೆನ್ನೆಲುಬು ಅನ್ನುವಂತಹ ರೈತನ ಬೆನ್ನೆಲುಬು ಬಾಗದೆ ಭದ್ರವಾಗಿ ನಿಂತಿರಬೇಕು. ಈಗೆಲ್ಲ ಏನಾಗ್ತಾ ಇದೆ, ವ್ಯವಸಾಯ ಅಂತ ಹೇಳಿದ್ರೇ ಮನೆ ಮಂದಿ ಎಲ್ಲ ಸಾಯ ಅನ್ನುವಂತಹ ಪರಿಸ್ಥಿತಿಗೆ ನಮ್ಮ ಈ ಸಮಾಜ ದೂಡ್ತಾ ಇದೆ. ಅವನು ಕೃಷಿಕ ಅಂದರೆ ಅವನೇನೋ ಕೀಳು ಮಟ್ಟದವನು. ಒಬ್ಬ ಕಳ್ಳನಿಗೆ ಸಿಗುವಂತಹ ಮರ್ಯಾದೆಯು ಒಬ್ಬ ರೈತನಿಗೆ ನಮ್ಮ ದೇಶದಲ್ಲಿ ಸಿಗಲ್ಲ. ಅವನೇ ಬೆಳೆದ ಆಹಾರ ಪದಾರ್ಥಗಳು ಬೇಕು, ಸಾಮಗ್ರಿಗಳು ಬೇಕು, ಆದರೆ ಅವನಿಗೆ ಮರ್ಯಾದೆ ಬೇಕಾಗಿಲ್ಲ. ಅವನು ಎಕ್ಸ್ಪೆಕ್ಟ್ ಸಹ ಮಾಡಲ್ಲ, ನೀವು ನನಗೆ ಮರ್ಯಾದೆ ಕೊಡಿ ಅಂತ ಏನು ಕೇಳಲ್ಲ. ಅವನು ಕೇಳೋದಿಷ್ಟೇ, ನಾನು ಕಷ್ಟಪಟ್ಟು ಬೆಳೆದಂತಹ ಬೆಳೆಗಳಿಗೆ ಸರಿಯಾದ ಬೆಲೆಯನ್ನು ನಿಗದಿ ಮಾಡಿ. ಅಷ್ಟು ಮಾಡಿದ್ರೆ ಸಾಕು. ನೀವು ಕೊಡೋ ಮರ್ಯಾದೆನ ಇಟ್ಕೊಂಡು ಯಾರೇನು ಉಪ್ಪು ಖಾರ ಹಾಕಿ ನೆಕ್ಕಬೇಕಾಗಿಲ್ಲ. ಯಾರು ಯಾರಿಗೂ ಮರ್ಯಾದೆಯನ್ನು ಕೊಡಲಿಲ್ಲ ಅಂತ ಹೇಳಿ ತಲೆ ಮೇಲೆ ಯಾರೂ ಕೈ ಹೊತ್ಕೊಂಡು ಕೂತ್ಕೊಳ್ಳೋದು ಬೇಕಾಗಿಲ್ಲ. ಅವರವರ ಸ್ಥಾನಮಾನಗಳಿಗೆ, ಅವರವರ ಗೌರವಗಳಿಗೆ ಅವರವ್ರಿಗೆ ಗೊತ್ತಿದ್ರೆ ಸಾಕು. ಬೇರೆಯವ್ರಿಗೆ ಗೊತ್ತಾಗಿ ಅವಶ್ಯಕತೆ ಏನು? ಅನಾವಶ್ಯಕವಾಗಿ ಮಾತಾಡುವಂಥವರೆಲ್ಲ ಕೋತಿ ಕೈನಲ್ಲಿ ಮಾಣಿಕ್ಯ ಕೊಟ್ಟು ಬೆಲೆ ಕೇಳಿದರೆ ಅದೇನು ಏನು ತಾನೇ ಹೇಳಲಿಕ್ಕೆ ಸಾಧ್ಯ ಅಲ್ವಾ? ಹಾಗಾಗಿ ಅದರ ಬಗ್ಗೆ ಹೆಚ್ಚಿನ ಆಲೋಚನೆಗಳನ್ನು ಮಾಡೋದಕ್ಕೆ ಹೋಗಬೇಡಿ. ರೈತರಿಗೆ ಸರ್ಕಾರದವರು ಸರಿಯಾದ ಬೆಂಬಲ ಬೆಲೆಗಳನ್ನು ಕೊಟ್ಟರೆ ಸಾಕಾಗಿದೆ. 18ನೇ ತಾರೀಕಿನಂದು ಶುಕ್ರ ಧನಸ್ಸು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಎಲ್ಲ ಗ್ರಹದ ಸ್ಥಿತಿಗತಿಗಳಿಂದಾಗಿ ಧನಸ್ಸು ರಾಶಿಯವರಿಗೆ ಯಾವ ಸ್ಥಾನದಲ್ಲಿ ಈ ಒಂದು ಗ್ರಹಗಳು ಸಂಚಾರ ಮಾಡುತ್ತೆ ನೋಡೋಣ. ಧನಸ್ಸು ರಾಶಿಯವರಿಗೆ ರವಿಗ್ರಹವು 1 ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಕುಜ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಬುಧ 1ನೇ ಮನೆಯಲ್ಲಿ ಸಂಚಾರವನ್ನು ಮಾಡಿದರೆ, ಗುರು 5ನೇ ಮನೆಯಲ್ಲಿಯೂ, ಶುಕ್ರ 12 ಮತ್ತು 1ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾನೆ. ಶನಿ 3ನೇ ಮನೆಯಲ್ಲಿಯೂ, ರಾಹು 4 ಮತ್ತು ಕೇತು 10ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡ್ತಾನೆ. ಈ ಒಂದು ಗ್ರಹ ಸ್ಥಿತಿಗಳಿಂದ, ಸ್ಥಾನಬಲಗಳಿಂದ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಯೋಗದ ಫಲಗಳು ಇದ್ದಾವೆ ಗಮನಿಸೋಣ.
ಈ ಒಂದು ಧನಸ್ಸು ರಾಶಿಯವರಿಗೆ ಈ ಜನವರಿಯ ತಿಂಗಳಲ್ಲಿ ಸ್ವಲ್ಪ ಸಂತಸ, ಸ್ವಲ್ಪ ಸಡಗರ, ಸ್ವಲ್ಪ ಕಾರ್ಯಗಳಲ್ಲಿ ಯಶಸ್ಸು. ಯಾಕೆ ಸ್ವಲ್ಪ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಸಂಪೂರ್ಣವಾದಂಥ ಯಶಸ್ಸು ನಿಮಗೆ ಜನವರಿ ತಿಂಗಳಲ್ಲಿ ಅರ್ಧ ತಿಂಗಳುಗಳ ಕಾಲ ಸಿಕ್ಕಲ್ಲ. ಹಾಗಾಗಿ ಅರ್ಧ ತಿಂಗಳುಗಳ ನಂತರವೇ ತುಂಬ ಶುಭ ಫಲಗಳು ಇರುವುದರಿಂದ ಸಂಕ್ರಮಣವಾದ ನಂತರದಲ್ಲಿ, ಶುಕ್ರ ಸಂಕ್ರಮಣವಾದ ನಂತರದಲ್ಲಿ ಯಥೇಚ್ಛವಾದ ಶುಭ ಫಲಗಳನ್ನು ಪಡ್ಕೊಂಡು ಹೋಗ್ತೀರಿ. ಆದರೆ ಅಲ್ಲಿಯವರೆಗೂ ಅಲ್ಪ ಪ್ರಗತಿ, ಕಾರ್ಯಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಏನಾಗಲ್ಲ, ಆದರೆ ಬದಲಾವಣೆ ಆಗ್ತಾನೇ ಹೋಗುತ್ತೆ. ಆದರೆ ಅರ್ಧ ತಿಂಗಳುಗಳ ನಂತರ ಉತ್ತರಾರ್ಧದಲ್ಲಿ ಅನೇಕ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ಜೀವನದಲ್ಲಿ ನೆಮ್ಮದಿ ಸಿಗ್ತಕ್ಕಂತಹದ್ದು, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆಗಳು ಉಂಟಾಗ್ತಕ್ಕಂತಹದ್ದು. ನೀವು ಕೆಲಸದ ಕ್ಷೇತ್ರಗಳಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂತಹದ್ದು. ಉದ್ಯೋಗಿಗಳಿಗೆ ಆದಾಯದಲ್ಲಿ ಹೆಚ್ಚಿನ ಅವಕಾಶಗಳು ಮೂಡಿ ಬರ್ತಕ್ಕಂಥದ್ದು, ಅಂದರೆ ಆದಾಯದ ಮೂಲಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು ಎಲ್ಲ ಆಗುವಂಥದ್ದು ಇದೆ. ಇದೇ ಒಂದು ಜನವರಿ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳಷ್ಟು ಪ್ರಗತಿ ಉಂಟಾಗತ್ತೆ. ಯಾರಾದರೂ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ಇದ್ದರೆ ಆ ಸರ್ಕಾರದ ಉದ್ಯೋಗಗಳು ನಿಮ್ಮ ಕೈ ಸೇರ್ತಕ್ಕಂತಹದ್ದು, ಈ ರೀತಿಯಾದಂತಹ ಶುಭದ ಫಲಗಳು ನಿಮಗೆ ಈ ಒಂದು ಜನವರಿಯ ತಿಂಗಳಿನಲ್ಲಿ ಇರತಕ್ಕಂಥದ್ದು ಆಗುತ್ತೆ. ವಾಹನದ ಖರೀದಿ, ಆಭರಣಗಳನ್ನು ಖರೀದಿ ಮಾಡುವಂಥದ್ದು, ತುಂಬ ಬೆಲೆ ಬಾಳುವಂತಹ ವಸ್ತುಗಳ ಖರೀದಿಯನ್ನು ಮಾಡ್ತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ಆಗುತ್ತೆ. ಯಾರಾದರೂ ಮನೆ ಕಟ್ಕೊಳ್ಬೇಕು ಅಂತ ತುಂಬ ದಿವಸಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಭೂ ಖರೀದಿಗಾಗಲಿ, ರಿಯಲ್ ಎಸ್ಟೇಟ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ತಿಂಗಳು ಮಾಡಿ ನಿಮಗೆ ಬಹಳ ಅನುಕೂಲವಾಗುತ್ತೆ. ಆದರೆ ಒಮ್ಮೆ ನಿಮ್ಮ ಜನ್ಮಜಾತಕವನ್ನು ತೋರಿಸ್ಕೊಂಡು ಮುಂದುವರಿಯೋದು ತುಂಬಾ ಶುಭ. ನಿಮಗೇನಾದರೂ ಭೂಮಿಗೆ ಸಂಬಂಧಪಟ್ಟ ದೋಷಗಳಾಗಲಿ, ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋದರಿಂದ ತೊಂದರೆಗಳು ಉತ್ಪತ್ತಿಯಾಗಬಹುದು ಅಂತ ನಿಮ್ಮ ಜನ್ಮಜಾತಕದಲ್ಲಿ ಏನಾದರೂ ಇದ್ದರೆ ಅದು ಖಂಡಿತವಾಗಿಯೂ ತೊಂದರೆಗೆ ಆಗತ್ತೆ. ಹಾಗಾಗಿ ಒಮ್ಮೆ ಜಾತಕವನ್ನು ತೋರಿಸ್ಕೊಂಡು ಅದೇನಾದರೂ ಪರಿಹಾರ ಸಾಧ್ಯವಿದ್ದರೆ ಅದನ್ನು ಸಾಧ್ಯ ಮಾಡಿಕೊಂಡು ಹೋಗಬೇಕು. ಎಷ್ಟೋ ಜನಕ್ಕೆ ಭ್ರಮೆ ಏನು ಬಂದುಬಿಡತ್ತೆ ಅಂದರೆ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಂತ ಇರುತ್ತೆ ಅಂತ ಅಂದುಕೊಂಡಿದ್ದೀರಾ. ಆದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಒಂದು ಹಂತದವರೆಗೂ ಇದೆ. ಆದರೆ ಕೆಲವೊಂದನ್ನು ನೀವು ಅನುಭವಿಸದೆ ವಿಧಿ ಇಲ್ಲ. ಹೇಗಪ್ಪ ಅಂದರೆ, ಪರಿಹಾರ ಫಲ ಕೊಡೋದಕ್ಕೂ ಒಂದು ಇಂತಿಷ್ಟು ಸಮಯ ಅಂತ ಬೇಕು. ನೀವು ಸುಮ್ಮನೆ ಔಷಧವನ್ನು ಸೇವನೆ ಮಾಡಿದ ತಕ್ಷಣವೇ ನಿಮಗೆ ಕಾಯಿಲೆ ವಾಸಿ ಆಗೋದಿಲ್ಲ. ಆ ಔಷಧವ ಜೀರ್ಣವಾಗಿ ರಕ್ತಗಳಲ್ಲಿ ಬೆರಿಬೇಕು. ಅಷ್ಟು ಮಾತ್ರವೇ ಅಲ್ಲದೆ ನಿಯಮಿತವಾಗಿ ಇಷ್ಟು ದಿವಸಗಳು ತಗೊಳ್ಬೇಕು, ಇಷ್ಟು ಮಾಸಗಳು ತಗೊಳ್ಬೇಕು ಅಂತ ಇರುತ್ತೆ. ಅಂತಹ ಕೆಲಸವನ್ನು ಮಾಡಿದಾಗ ಮಾತ್ರನೇ ಹೋಗೋದು. ಕೆಲವೊಬ್ಬರು ಇನ್ಸ್ಟೆಂಟ್ ಪರಿಹಾರ, ಗುರುಗಳೇ ನಾನು ಯಾರಿಗೋ ಒಬ್ರಿಗೆ ಸಾಲಕ್ಕೆ ಹೇಳಿಬಿಟ್ಟಿದ್ದೀನಿ, ಅವ್ರು ಸಾಲ ಕೊಡೋ ಹಂಗೆ ಮಾಡಿಬಿಡಿ ಗುರುಗಳೇ, ಇವತ್ತು ಯಾರದೊಬ್ಬರನ್ನು ಮಾತುಕತೆಗೆ ಹೋಗ್ತಾ ಇದ್ದೀನಿ, ನನಗೆ ಅನುಕೂಲ ಆಗೋ ಹಾಗೆ ಇವತ್ತು ಅವ್ರು ದುಡ್ಡು ಕೊಟ್ಬಿಡ್ಬೇಕು, ಈ ಥರ ಎಲ್ಲ ಕೇಳ್ತಾರೆ. ಏನು ಮಾಡ್ತೀರಿ? ಇನ್ಸ್ಟೆಂಟ್ ಪರಿಹಾರಗಳು ಖಂಡಿತವಾಗಿಯೂ ನಿಮಗೆ ವರ್ಕ್ ಮಾಡಲ್ಲ. ಅದು ಇನ್ಸ್ಟೆಂಟ್ ಪರಿಹಾರಗಳು ನಿಮಗೆ ವರ್ಕ್ ಮಾಡಬೇಕು ಅಂತ ಅಂದರೆ ನೀವು ಮೊದಲಿಂದಾನೇ ಸಾಧನೆ ಮಾಡಿ ಇಟ್ಕೊಂಡು ಎದ್ದಿರಬೇಕು. ಕೆಲವೊಂದು ವಿಚಾರಗಳಲ್ಲಿ, ಆಧ್ಯಾತ್ಮದ ವಿಚಾರಗಳಲ್ಲಿ ಅದರ ಏನೂ ಇಲ್ಲ. ಸುಮ್ಮನೆ ಒಂದು ನಿಂಬೆಹಣ್ಣು ಕೊಟ್ಟು ನಿಮಗೆ ಕಾರ್ಯ ಆಗಿಬಿಡಬೇಕು ಅಂತೀರಿ. ಆ ನಿಂಬೆಹಣ್ಣನ್ನು ಅಂಗಡಿಯಿಂದ ಕೊಂಡ್ಕೊಂಡು ಬರಬೇಕು. ಆ ಅಂಗಡಿಯವನು ಅಂಗಡಿಗೆ ತಗೊಂಡು ಬರೋದಕ್ಕಿಂತ ಮುಂಚಿತವಾಗಿ ಅದು ಗಿಡದಲ್ಲಿ ಬೆಳೆದಿರಬೇಕು. ಎಷ್ಟೆಲ್ಲ ಕ್ರಿಯೆಗಳು ಹಿಂದೆ ಇರುತ್ತವೆ. ಹೋಗಲಿ, ಮಂತ್ರಿಸೋದಕ್ಕಾದರೂ ಸಮಯ ಬೇಕಲ್ಲ. ಅಷ್ಟು ತಾಳ್ಮೆ ಇಲ್ಲ ನಮ್ಮ ಜನಗಳಿಗೆ. ಆ ರೀತಿಯಾದಂತಹ ಮನಸ್ಥಿತಿಗಳಲ್ಲಿ ನಮ್ಮ ಜನರು ಇವತ್ತಿಗೂ ಸಹ ಒದ್ದಾಡ್ತಾ ಇದ್ದಾರೆ. ತೊಂದರೆಗಳನ್ನು ಅವರವರಿಗೆ ಮಾಡಿಕೊಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅನುಕೂಲತೆಗಳು ಉಂಟಾಗಬೇಕು ಅಂದರೆ ಒಮ್ಮೆ ಜಾತಕ ತೋರಿಸ್ಕೊಳ್ಳಿ. ಅದರಲ್ಲೂ ಈ ಒಂದು ವಿಜ್ಞಾನಿಗಳಿಗೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂಥವರಿಗೆ ಅಪಾರವಾದಂತಹ ಯಶಸ್ಸು ಮತ್ತು ಗುರುಕುಲಗಳನ್ನು ನಡೆಸ್ತಿರುವಂಥವರಿಗೆ, ಅಧ್ಯಾಪಕರಿಗೋ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಂಥವರಿಗೆ, ಉಪಾಧ್ಯಾಯರಾಗಿ ಕೆಲಸವನ್ನು ಮಾಡುವಂಥವರಿಗೆಲ್ಲ
ಕೀರ್ತಿಗಳು, ನಿಮಗೆ ಪದವಿಗಳು ಬರ್ತಕ್ಕಂತಹದ್ದು, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗುವಂತಹದ್ದು ಇದೆ. ಆದಾಯಗಳು ಹೆಚ್ಚಾಗಿ ಖರ್ಚುಗಳು ಕಡಿಮೆ ಆಗುವಂತಹದ್ದು, ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿ ಇರುವಂತಹವರಿಗೆ ಹೊಸ ಉದ್ಯೋಗಗಳು ಪ್ರಾಪ್ತಿ ಆಗುವಂತಹದ್ದು ಇದೇ ಜನವರಿಯ ತಿಂಗಳಿನಲ್ಲಿ ಇದೆ. ಒಳ್ಳೆ ರೀತಿಯಾದಂತಹ ತಿಂಗಳನ್ನು ನೀವು ಇಲ್ಲಿ ನೋಡಬಹುದು. ಆದರೆ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾನೆ, ಸುಖ ಸ್ಥಾನದಲ್ಲಿ ರಾಹು ಇದ್ದಾನೆ. ಕುಟುಂಬದ ಬಗ್ಗೆ ಜಾಗ್ರತೆ ಮಾಡುವಂಥದ್ದು ಅನುಕೂಲಗಳನ್ನು ಸೃಷ್ಟಿ ಮಾಡುತ್ತೆ. ಎಲ್ಲೋ ಒಂದು ಕಡೆ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಬೇಕಾದ್ರೇ ಏನೋ ಒಂದು ಕಿತಾಪತಿ ನಡೆಸೋದು ಈ ರಾಹು ಜಾಸ್ತಿ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಇನ್ನು ಕೇತು 10ನೇ ಮನೆಯಲ್ಲಿ ಇರೋದ್ರಿಂದ ಈ ರವಿ ಬಲಗಳು ಉತ್ಪತ್ತಿ ಆಗುವವರೆಗೂ ಸ್ವಲ್ಪ ಮಟ್ಟಕ್ಕೆ ಕಾರ್ಯಕ್ಷೇತ್ರದಲ್ಲಿ ತೊಂದರೆಗಳು. ಈ ಬುಧನ ಸ್ಥಾನ ಬದಲಾವಣೆ 7ನೇ ತಾರೀಕು ಆಗುತ್ತೆ. ಆ 7ನೇ ತಾರೀಕು ಆಗೋವರೆಗೂ ಸಹ ನಿಮಗೆ ಅಂಥ ಅನುಕೂಲತೆಗಳು ಇರಲ್ಲ. ಅದಾದಮೇಲೆ ಅನುಕೂಲಗಳು ಚೆನ್ನಾಗಾಗತ್ವೆ. ಸೊ ಹಾಗಾಗಿ ನಿಮಗೆ ಹೇಳಿದ್ದು ಪೂರ್ವಾರ್ಧದಲ್ಲಿ ಸ್ವಲ್ಪ ತೊಂದರೆಯುಕ್ತ ಜೀವನ, ಉತ್ತರಾರ್ಧಕ್ಕೆ ಸಂಪೂರ್ಣ ಸಡಗರವಾದ ಜೀವನ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ಏನು ಮಾಡಬೇಕು ಧನಸ್ಸು ರಾಶಿಯವರು ಅಂತಂದರೆ, ಪ್ರತಿ ಬಾರಿಯೂ ಹೇಳೋ ಹಾಗೆ ಒಂದು ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಸಾಮಾಜಿಕವಾದ ಪರಿಹಾರ. ನಾವು ಈ ಪ್ರಕೃತಿಯಲ್ಲಿ ಬದುಕಿದ್ದೀವಿ, ಪ್ರಕೃತಿಯನ್ನು ಕಾಪಾಡೋಣ. ಇನ್ನಿತರ ಜೀವಜಂತುಗಳು ಅವುಗಳು ಬದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಬಿಡೋಣ. ನಮ್ಮ ಹಾಗೆ ಅವು ಸಹ ಜೀವಿ. ಈ ಭೂಮಿಯ ಮೂಲ ನಿವಾಸಿಗಳು, ಎಲ್ಲಿಂದಲೋ ಇಲ್ಲಿಗೆ ಬಂದವರಲ್ಲ, ಇಲ್ಲೇ ಹುಟ್ಟಿದಂಥವರು, ಇಲ್ಲೇ ಬೆಳೆದಂಥವರು, ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೆ ಆಗಿದ್ದಂಥವರು. ನಾವೆಲ್ಲಿಂದನೋ ಬಂದದ್ದು ಭೂಮಿಗೆ, ಯಾವುದೋ ಪರಲೋಕದಿಂದ ಭೂಮಿಗೆ ಬಂದು ಸೇರಿಕೊಂಡು ಭೂಮಿಯೆಲ್ಲ ಹಾಳು ಮಾಡ್ತಾ ಇಲ್ಲಿರುವಂಥ ಮೂಲ ನಿವಾಸಿಗಳನ್ನು ಹಾಳುಗೆಡವ್ತಾ ಇದ್ದೀವಿ. ದಯವಿಟ್ಟು ಆ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡಿ. ಕಾಡುಗಳನ್ನು ಉಳಿಸೋಣ, ಗಿಡ ಮರಗಳನ್ನು ಸಾಧ್ಯವಾದ ಕಡೆ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನೆಟ್ಟು ಪೋಷಣೆ ಮಾಡುವಂತಹ ಕೆಲಸವನ್ನು ಮಾಡಿ. ಅದರಿಂದ ಪ್ರಕೃತಿ ಉಳಿಯುತ್ತೆ. ಪ್ರಕೃತಿ ಉಳಿದ್ರೆ ಮನುಷ್ಯನ ಜೀವನ ಉಳಿಯುತ್ತೆ. ಮನುಷ್ಯನ ಜೀವನ ಉಳಿದಾಗ ಇನ್ನಷ್ಟು ಮುಂದಿನ ಪೀಳಿಗೆಗಳು. ಇದರಲ್ಲೂ ಸಹ ಸ್ವಾರ್ಥವಾದರೂ ಚಿಂತೆ ಇಲ್ಲ. ಪ್ರಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಪ್ರತಿಯೊಬ್ಬರೂ ಸಹ ಮಾಡಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬರೋದ್ರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ನಿಮಗೆ ಹಣ್ಣುಗಳನ್ನು ಕೊಡ್ತಾ, ಪ್ರಕೃತಿಯಲ್ಲಿ ಇತರ ಪ್ರಾಣಿಗಳಿಗೆ ಆಹಾರ, ಆಸರೆ, ನಮಗೆಲ್ಲ ಪ್ರಾಣವಾಯುವನ್ನು ಕೊಡುವಂತಹ ಆ ಮರಗಳನ್ನು ನೋಡ್ತಾ ಇದ್ದರೆ ಅದೇ ಧನ್ಯ ಅಲ್ವಾ? ಎಷ್ಟು ಸಂಪಾದನೆ ಮಾಡಿದರೂ ನಿಮಗೆ ಅದು ಸಿಕ್ಕಲ್ಲ. ನೀವು ಬೆಳೆಸಿದಂಥ ಮರದಲ್ಲಿ ಒಂದು ಪಕ್ಷಿ ಗೂಡು ಕಟ್ಕೊಂಡು ಅದರಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ಕೊಳ್ತಾ ಅವುಗಳು ರಾತ್ರಿ ನಿದ್ದೆ ಚೆನ್ನಾಗಿ ಮಲಗಿದ್ದು ಎದ್ದಾಗ ನನಗೆ ಆಸರೆ ಕೊಟ್ಟಂತಹ ವ್ಯಕ್ತಿಗೆ ಧನ್ಯವಾದ ಅಂತ ತಿಳಿಸುತ್ತೆ. ಆ ಪ್ರಕೃತಿ ಜೊತೆಗೆ ಒಂದು ಕನೆಕ್ಷನ್ ಬೆಳೆಸ್ಕೊಂಡು ನೋಡಿ, ಆಗ ಗೊತ್ತಾಗುತ್ತೆ ನಿಮಗೆ ಪ್ರಕೃತಿ ಅಂದರೆ ಏನು, ಇತರ ಪ್ರಾಣಿಗಳು ಅಂದರೆ ಏನು ಅಂತ. ಅವುಗಳ ಜೊತೆಗೆ ಕನೆಕ್ಷನ್ ಮನುಷ್ಯನಿಗೆ ತಪ್ಪದಾಗ್ಲಿಂದಾನೇ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ, ತೊಂದರೆ ತಾಪತ್ರೆಗಳು ಹೆಚ್ಚಾಗ್ತಾ ಇದೆ. ಮೊದಲು ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಗ್ಯಾಪ್ ಬರಬಾರ್ದು, ಕನೆಕ್ಷನ್ ಇರಬೇಕು, ಒಂದು ಕನೆಕ್ಟಿವಿಟಿ ಇರಬೇಕು. ಆ ಕನೆಕ್ಟಿವಿಟಿಯಿಂದಾನೇ ನಮ್ಮ ಬದುಕಿನಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆಗಳು ಬರೋದಕ್ಕೆ ಸಾಧ್ಯ. ನಿಮ್ಮ ಮನೆಯ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ದಾಹದ ಒಂದು ಇಂಗುವಿಕೆಯ ಕೆಲಸವಾಗುತ್ತೆ. ಇದನ್ನೆಲ್ಲ ನೋಡಿದ ಭಗವಂತ ನಿಮ್ಮನ್ನು ಹರಿಸ್ತಾನೆ, ಹಾರೈಸ್ತಾನೆ, ನಿಮ್ಮನ್ನು ಹುಡುಕೊಂಡು ಬರ್ತಾನೆ. ನೀವು ದೈವವನ್ನು ಹುಡುಕೋದಲ್ಲ. ಆಧ್ಯಾತ್ಮಿಕ ಪರಿಹಾರದಲ್ಲಿ ನೀವು ದೈವವನ್ನು ಹುಡುಕುವ ಕೆಲಸವಾದರೆ, ಸಾಮಾಜಿಕ ಪರಿಹಾರದಲ್ಲಿ ದೈವವೇ ನಿಮ್ಮನ್ನು ಹುಡುಕುವ ಕೆಲಸವಾಗ್ತದೆ. ನಾವು ದೇವರನ್ನು ಹುಡುಕೋದಕ್ಕಿಂತ ದೇವರೇ ನಮ್ಮನ್ನು ಹುಡುಕುವಂತಹದ್ದು ಬಹುದೊಡ್ಡ ಕ್ರಿಯೆ ಬದುಕಿನಲ್ಲಿ. ಬದುಕನ್ನು ಬದುಕಿ ಹೋಗೋದಲ್ಲ, ಬದುಕನ್ನು ಸವೆದು ಹೋಗೋದಲ್ಲ, ಬದುಕನ್ನು ಜೀವಿಸಿದ್ದು ಸವಿದಿದ್ದು ಹೋಗಬೇಕು. ಆಗಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ. ಎಷ್ಟೋ ಕೋಟಿ ಯೋನಿಗಳಲ್ಲಿ ಹುಟ್ಟಿದ ನಂತರ ಮನುಷ್ಯನ ಈ ಜೀವನ ಬರುತ್ತೆ, ಈ ಜೀವ ಬರ್ತದೆ, ಈ ಜನ್ಮ ಉಂಟಾಗ್ತದೆ. ಅಂಥದ್ರಲ್ಲಿ ಸಾರ್ಥಕತೆಯ ಕಡೆ ಪ್ರತಿಯೊಬ್ಬರು ಹೋಗಿ ಅಂತ ಹೇಳ್ತಾ, ದೇವರನ್ನು ಮೆಚ್ಚಿಸುವ ಕೆಲಸ ಮಾಡಬೇಡಿ, ದೇವರು ಮೆಚ್ಚುವ ಕೆಲಸವನ್ನು ಮಾಡಿ. ದೇವರೇ ನಿಮ್ಮನ್ನು ಮೆಚ್ಚಿಕೊಳ್ತಾನೆ, ಅದು ಪರಮಶ್ರೇಷ್ಠವಾದದ್ದು. ಆಧ್ಯಾತ್ಮಿಕವಾದ ಪರಿಹಾರ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಮೀನಾಕ್ಷಿ ಪಂಚರತ್ನ ಸ್ತೋತ್ರದ ಪಠಣ, ಮೀನಾಕ್ಷಿ ಪಂಚರತ್ನ ಸ್ತೋತ್ರದ ಪಾರಾಯಣ ಬಹಳ ಅನುಕೂಲಗಳು. ಪೂರ್ವಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರು ವಿಷ್ಣು ಸಹಸ್ರನಾಮದ ಸ್ತೋತ್ರದ ಪಠಣ ಒಂದು ಸಾಯಂ ಸಂಧ್ಯಾ ಕಾಲದಲ್ಲೋ
ಪ್ರಾತಃ ಕಾಲದಲ್ಲೂ 2 ಕಾಲಗಳಲ್ಲೂ ನೀವು ಮಾಡ್ಕೊಳ್ತಾ ಬನ್ನಿ. ಇನ್ನು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಗುರು ಅಷ್ಟಕ ಸ್ತೋತ್ರದ ಪಠಣ, ಗುರು ಅಷ್ಟಕ ಸ್ತೋತ್ರದ ಪಾರಾಯಣ ಬಹಳ ಅನುಕೂಲತೆಗಳನ್ನು ನಿಮಗೆ ಸೃಷ್ಟಿ ಮಾಡಿಕೊಡುತ್ತೆ. ಈ ಪರಿಹಾರವನ್ನು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಈ ಜನವರಿ ತಿಂಗಳ ಮಾಸ ಭವಿಷ್ಯವು ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದಾಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.